ಮೇ 22ರಿಂದ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರ ಬಂದ್ ಆಗುತ್ತೆ. ಸಕ್ರೆಬೈಲು ಆನೆ ಬಿಡಾರಕ್ಕೆ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಲಾಗ್ತಾ ಇದೆ. ಕಾರಣ ಕೂಡ ಇದೆ. ಮೇ 22ನೇ ತಾರೀಕು ಶಿವಮೊಗ್ಗದ ಸಕ್ರೆಬೈಲು ಆನೆ ಶಿಬಿರ ಬಂದ್ ಆಗಲಿದೆ. ಸಕ್ರೆಬೈಲು ಆನೆ ಬಿಡಾರಕ್ಕೆ ಪ್ರವಾಸಿಗರಿಗೆ ಪ್ರವೇಶ ನಿಷೇಧ ಹೇರಲಾಗ್ತಾ ಇದೆ. ದುಬಾರೆ ಆನೆ ಬಿಡಾರದಲ್ಲಿ ಎರಡು ಆನೆಗಳ ನಡುವೆ ಕಾದಾಟ ಆಗಿತ್ತು. ಈ ಪ್ರಕರಣವನ್ನ ಅರಣ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅರಣ್ಯ ಇಲಾಖೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಎನ್ನುವಂತ ಮಾಹಿತಿ ಇದೆ. ಮಾರ್ತಾಂಡ ಮತ್ತು ಕಂಜುನ್ ಆನೆಗಳ ನಡುವೆ ಕಾದಾಟ ಆಗಿತ್ತು. ಅದು ದುಬಾರೆ ಆನೆ ಶಿಬಿರದಲ್ಲಿ. ಅಲ್ಲಿ ಮಾರ್ತಾಂಡ ಆನೆ ಸಾವಿಗೀಡಾಗಿತ್ತು. ಜೊತೆಗೆ ಪ್ರವಾಸಿ ಮಹಿಳೆಯೊಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ರು ಈ ಆನೆಗಳ ಕಾದಾಟದಲ್ಲಿ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಸಕ್ರೆಬೈಲು ಆನೆ ಬಿಡಾರ ಇದು. ಸದ್ಯ ಇಲ್ಲಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವಂತಹ ಆನೆ ಬಿಡಾರ. ಇಲ್ಲೂ ಕೂಡ ಸಾಕಷ್ಟು ಆನೆಗಳಿವೆ. ದಿನನಿತ್ಯ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬಂದು ಆನೆಗಳನ್ನ ವೀಕ್ಷಣೆ ಮಾಡ್ತಾರೆ. ಆದ್ರೆ ಇಲ್ಲೂ ಕೂಡ ಮೇ 22ರಿಂದ ಈ ಆನೆ ಬಿಡಾರ ಬಂದ್ ಆಗಲಿದೆ ಎನ್ನುವಂತ ಮಾಹಿತಿ ಇದೆ.